ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕ ಆಹಾರ ಇಲಾಖೆಯಿಂದ ಹೊಸದಾಗಿ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. 386 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಆಹಾರ ಇಲಾಖೆಯಿಂದ ನೋಡಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 10 ಅಕ್ಟೋಬರ್ 2025 ನೋಟಿಸ್ ಪ್ರಕಟ ಆಗಿದೆ. ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ನೋಡಿ ಯಾವುದೇ ರೀತಿಯ ಗೋಳ್ಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. 376 ಪೋಸ್ಟ್ ಪ್ಲಸ್ ಅದರಲ್ಲಿ 10 ಪೋಸ್ಟ್ ಗಳನ್ನ ಸೇರ್ಪಡೆ ಮಾಡಿದ್ದಾರೆ. ಟೋಟಲ್ ಆಗಿ ನಿಮಗೆ ಈಗ ಪ್ರಸ್ತುತ 386 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಈ ಒಂದು ನೋಟಿಸ್ ಆಗಿರತ್ತೆ. ಯಾವ್ದು ನೋಟಿಸ್ ಏನ್ ತಿಳಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ನ ಯಾರು ಹೊಸ ನೋಡತ್ತಿರಲ್ಲ ಅವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ. ನೋಡಿ, ನೋಟಿಸ್ ಪ್ರಕಟ ಮಾಡಿದಂತ ದಿನಾಂಕ 10-10-2025 ಈ ಒಂದು ದಿನಾಂಕ ಆಗಿರತ್ತೆ. ಅಂದ್ರೆ ಇದೇ ತಿಂಗಳಲ್ಲಿ ಈ ಒಂದು ನೋಟಿಸ್ ಅನ್ನ ಪ್ರಕಟ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ. ಇಲ್ಲಿ ಕಾಣಿಸ್ತಾ ಇರಬಹುದು. ಇಲ್ಲಿ ನಿಮ್ಮ ಒಂದು ನೋಟಿಫಿಕೇಶನ್ ರಿಜಿಸ್ಟರ್ ಸಂಖ್ಯೆ ಕೂಡ ಇರತ್ತೆ. ಅದ ನಂತರ PP ನಂಬರ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ, ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ನಿಗಮಕ್ಕೆ ಅಗತ್ಯವಾದ ಒಟ್ಟು 386 ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಲ್ಲಿ ಈ ಕೆಳಕಂಡಂತೆ ಒಟ್ಟು 376 ಅಭ್ಯರ್ಥಿಗಳಿಗೆ ನೇಮಕಾತಿಗೆ ಆದೇಶ ನೀಡಲು ಆರ್ಥಿಕ ಇಲಾಖೆಯು ಅನುಮತಿ ನೀಡಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಈಗ ಯಾರ್ಯಾರು ಹಿಂದ್ಗಡೆ ಅರ್ಜಿ ಸಲ್ಲಿಸಿದ್ರಲ್ಲ ಈ ಒಂದು ನೇಮಕಾತಿಯಲ್ಲಿ, ಅಂದ್ರೆ ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ನಿಗಮಕ್ಕೆ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ ಅವರಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ನಿಮ್ಮ ಒಂದು ನೇಮಕಾತಿ ಆರ್ಥಿಕ ಇಲಾಖೆ ಇದೆಲ್ಲ ಅನುಮತಿ ಕೊಟ್ಟಿದೆ, ಆದೇಶ ಕೊಡ್ಬೇಕಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ ಹೇಳಿ ವಿವರ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು. ಕಲ್ಯಾಣ ಕರ್ನಾಟಕ ವೃಂದ ಅದರಲ್ಲಿ ಎಷ್ಟಿತ್ತು, ಮುಳುಕ್ಯ ವೃಂದದಲ್ಲಿ ಎಷ್ಟಿತ್ತು ಅದೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಎಲ್ಲ ಸೇರ್ಪಡೆ ಮಾಡಿಕೊಂಡು ಕೊನೆಯದಾಗಿ ಪ್ರೊಸೆಸಿಂಗ್ ಆಗಿರತ್ತೆ ಇದು. ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ನಿಗಮದಲ್ಲಿ ಸುಮಾರು 386 ಇದೇ ಖಾಲಿ ಇರತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ 2023 ಜೂನ್ ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಅವಾಗ ನೀವು ಅರ್ಜಿ ಸಲ್ಲಿಸಿದ್ರೆ ಸುಮಾರು 2 ವರ್ಷ ಆಯ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರೊಸೆಸಿಂಗ್ ಮುಗಿದಿದ್ದಾವೆ. ಅಂದರೆ ಸಂಬಂಧಿಸಿದಂತೆ ಆಯ್ಕೆಯಾದ ಅಭ್ಯರ್ಥಿಗಳಲ್ಲಿ 376 ಅಭ್ಯರ್ಥಿಗಳು ನೇಮಕಾತಿಗೆ ಆದೇಶ ನೀಡಲು ಆರ್ಥಿಕ ಇಲಾಖೆಯು 13/10/2025 ಸಹಮತಿ ನೀಡಿದ್ದು, ಶೀಘ್ರದಲ್ಲೇ ನೇಮಕಾತಿ ಪ್ರಕ್ರಿಯೆ ಮುಗಿಸಿ ಆದೇಶ ನೀಡಲಾಗುತ್ತಿದೆ ನಿರ್ಣಯಿಸಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ನೋಟಿಸ್ ದಲ್ಲಿ. ಇನ್ನು ಕೆಲವೇ ದಿನ, ಸುಮಾರು ಇದೇ ವಾರದಲ್ಲಿ ಇದರದ್ದು ಆದೇಶ ರಿಲೀಸ್ ಮಾಡತ್ತೆ. ಆಗ ನಿಮಗೆ ಮಾಹಿತಿ ತಿಳಿಸ್ಕೊಡೋದಕ್ಕೆ ಅನುಮತಿ ಸಿಗತ್ತೆ. ಆಗ ನಿಮ್ಗೆ ಇನ್ನೊಂದು ನೋಟಿಸ್ಗಳು ಬರ್ತವೆ. ಅದು ಬರ್ತಂದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ, ಯಾವ್ಯಾವ ಪೋಸ್ಟ್ಗೆ ನೀವು ಅರ್ಜಿ ಸಲ್ಲಿಸಿದ್ರೆ ಸ್ವಲ್ಪ ನೋಡಿ. ಹಿರಿಯ ಸಹಾಯಕರ ಹುದ್ದೆಗಳು ಲೆಕ್ಕಾಧಿಕಾರಿ, ಅದ ನಂತರ ಈ ಒಂದು ಗುಣಮಟ್ಟ ನಿರೀಕ್ಷಕರ ಅಂತೇಳಿ ಸುಮಾರು ಕಲ್ಯಾಣ ಕರ್ನಾಟಕದಲ್ಲಿ 5 ಪೋಸ್ಟ್ ಇತ್ತು. ಉಳಿಕೆ ಮೂಲ ವೃಂದದಲ್ಲಿ 28, ಟೋಟಲ್ ಆಗಿ 33 ಪೋಸ್ಟ್ ಆಯ್ತು. ಗುಣಮಟ್ಟದ ನಿರೀಕ್ಷಕರ ಹುದ್ದೆಗಳು 4 ಪೋಸ್ಟ್ ಇತ್ತು ಕಲ್ಯಾಣ ಕರ್ನಾಟಕದಲ್ಲಿ. ಮೂಲ ವೃಂದದಲ್ಲಿ ಸುಮಾರು 19 ಪೋಸ್ಟ್, 23 ಪೋಸ್ಟ್ ಟೋಟಲ್ ಆಯ್ತು. ಹಿರಿಯ ಸಹಾಯಕರ ಹುದ್ದೆಗಳು 19 ಕಲ್ಯಾಣ ಕರ್ನಾಟಕ. ಉಳಿಕೆ ವೃಂದದಲ್ಲಿ 244, ಟೋಟಲ್ ಆಗಿ 263 ಪೋಸ್ಟ್ ಆಯ್ತು. ಇನ್ನು ಹಿರಿಯ ಸಹಾಯಕ ಹುದ್ದೆಗಳು ಸುಮಾರು ಎಷ್ಟಿತ್ತು, 8 ಪೋಸ್ಟ್ ಇದಾವೆ. ಅದ ನಂತರ ಉಳಿಕೆ ವೃಂದದಲ್ಲಿ 49 ಪೋಸ್ಟ್, ಒಟ್ಟು 57. ಟೋಟಲ್ ಆಗಿದ್ದು ಉಳಿಕೆ ವೃಂದದಲ್ಲಿ 340, ಒಟ್ಟು 376 ಪೋಸ್ಟ್. ಇದಕ್ಕೆ ಸಂಬಂಧಪಟ್ಟಂತೇನೆ ಕೆಲವೇ ದಿನಗಳಲ್ಲಿ, ಅಂದ್ರೆ ಇವತ್ತಾಗ್ಬೋದು, ನಾಳೆ ಆಗ್ಬೋದು, ನಾಳೆ ಆಗ್ಬೋದು, ಇದೇ ಒಂದು ವಾರದಲ್ಲಿ ಆದೇಶ ಬತ್ತಂದ್ರೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಐಲ ಲಿಸ್ಟ್ ರಿಲೀಸ್ ಮಾಡಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ವರ್ಷನ್ ಕೊಟ್ಟಿದ್ದೇನೆ. ಅಲ್ಲಿ ಇನ್ನೂ ತನ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಮತ್ತು ಫೇಸ್ಬುಕ್ ದಲ್ಲಿ ಇನ್ನೂ ತನ ಯಾರು ಫಾಲೋ ಮಾಡ್ಕೊಂಡಿಲ್ಲ ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಇದಕ್ಕಿಂತ ಹೆಚ್ಚಿನ ಮಾಹಿತಿ ಅಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತಾನೆ. ಆದ ಕಾರಣ ಅಲ್ಲಿ ಕೂಡ ಜಾಯ್ನ್ ಆಗಿ. ಮತ್ತು ಉಳಿದಂತ 10 ಪೋಸ್ಟ್ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಈ ಒಂದು 10 ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಿಗೆ ನೇಮಕಾತಿ ಆದೇಶ ನೀಡುವ ಪ್ರಸ್ತಾವನೆಯು ನಂತರ ಪರಿಶೀಲಿಸಲಾಗುವುದು. ಈ ಒಂದು ಪರಿಶೀಲಿಸಲಾಗುವುದು ಅಂತ ತಿಳಿಸ್ಕೊಟ್ಟಿದಾರಲ್ಲ, ಶಾಖೆ ತಿಳಿಸ್ಕೊಟ್ಟಿದೆ. ಏನು ಇದು ಮುಂದ್ಗಡೆ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ 10 ಪೋಸ್ಟ್ ಮುಂದ್ಗಡೆ ಸ್ಟಾರ್ಟ್ ಆಗತ್ತೆ. ಈ ಒಂದು ಪೋಸ್ಟ್ ಇತ್ತಲ್ಲ 376 ಅದು ಈಗ ಆದೇಶ ರಿಲೀಸ್ ಮಾಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಲಿಸ್ಟ್ಗಳೆಲ್ಲ ರಿಲೀಸ್ ಮಾಡ್ತಾರೆ. ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರೊಸೆಸಿಂಗು ಆದೇಶ ಕೂಡ ಕೊಡ್ತಾರೆ. ಆಗ ನೀವು ಕೂಡ ಜಾಯ್ನ್ ಆಗ್ಬಹುದು. ಇದು ನಿಮಗೆ ಅರ್ಥ ಆಗಿರಬೇಕು.